ಸೊ ಮಳೆ ನೀರು ಒಳಗೆ ಬಂದು ಗೋಡಿ ಎಲ್ಲ ಹಳಿ ಗೋಡಿ ಆಗಿರೋದ್ರಿಂದ ಇದು ಒಂಥರ ಪಿಕ್ನಿಕ್ ಸ್ಪಾಟ್ ಆಗ್ಯದ್ರಿ. ನೋಡ್ಲಿ ಅವ್ರು ಬಂದು ನೋಡಿದಾಗ ಇದೆಲ್ಲ ಕಲ್ತರನೇ ಕಾಣಿಸ್ಲತ್ತ. ಜೈ ಶ್ರೀರಾಮ್, ನಮಸ್ಕಾರ ರೀ ಎಲ್ಲರಿಗೆ. ನಾನು ನಿಮ್ಮ ಪ್ರೀತಿ ಹರ್ಷ ಸೂರ್ಯವಂಶಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಸೊ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡೋ ಪ್ರತಿ ವಿಡಿಯೋನು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಸೊ ಇವತ್ತು ಎಲ್ಲಿ ಹೊಂಟೀವಿ, ಯಾವ ಟೆಂಪಲ್ ಬಗ್ಗೆ ಹೇಳತ್ತೀನಪ್ಪ ಅಂತಂದ್ರೆ ಬಸವಣ್ಣ ದೇವಸ್ಥಾನ ರೀ. ನಮ್ಮ ಚಿತ್ತಾಪುರ ತಾಲೂಕದಾಗೆ ಬರ್ತದೆ, ಹಳ್ಳಿ ಅದಾವ ಒಂದು. ಯಾವ ಹಳ್ಳಿ ಅಂತ ಗೆಸ್ ಮಾಡಿರಿ ನೋಡಮ್ಮ. ಸೊ ಇಲ್ಲಿರೋ ಬಸವಣ್ಣಗೆ ನಮಸ್ಕಾರ ಮಾಡಿಕೊಂಡು ಹೋಗಮಂತ ಬರ್ರಿ. ನಾವು ಹೋಗೋ ಟೆಂಪಲ್ದು ಮುಖ್ಯ ದ್ವಾರ ರೀ ಇದು. ಒಳಗೆ ಹೋದ್ಮೇಲೆ ಫುಲ್ ಬೆಟ್ಟ ಗುಡ್ಡಗಳೇ ಕಾಣಿಸ್ತಾವ. ಎಷ್ಟು ಚಂದ ಕಾಣತ್ತದ ನೋಡ್ರಿ ವ್ಯೂ. ಅಲ್ಲೊಂದು ಕಲ್ಲಿತ್ತು, ಯಾರೋ ಕುಂತಾರೇನೋ ಅನ್ನೋ ಥರನೇ ಅನಿಸ್ಲತ್ತಿತ್ತು, ಯಾರೋ ಮನುಷ್ಯ ಕುಂತಂಗೆ. ಸೊ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ಅಂತ ಹೇಳೋದು ವ್ಯೂ. ಫೈನಲಿ ಬಂದೇವ್ರಿ. ಎಲ್ಲಿ ಬಂದೀವಿ ಅಂತ ಹೇಳಿ ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರಿ ಶಾಪ್ ಎಲ್ಲ ನೋಡಿ. ಎಲ್ಲಿ ಬಂದೀವಪ್ಪ ಅಂದ್ರೆ ನಮ್ಮ ಚಿತ್ತಾಪುರ ತಾಲೂಕದಾಗೆ ದಂಡಗುಂಡ್ ಬಸವಣ್ಣ ಅಂತ ಹೇಳಿ ಆ ದೇವಸ್ಥಾನಕ್ಕೆ ಬಂದೀವಿ. ಸೊ ಆ ದೇವಸ್ಥಾನದ ಬಗ್ಗೆ ಎಲ್ಲ ಹೇಳ್ತೀನಂತ, ಅದಕ್ಕಿಂತ ಮೊದಲು ದೇವ್ರ ದರ್ಶನ ಮಾಡೋಣ. ಸೊ ಈ ಗುಡಿ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ದಂಡಗುಂಡ್ ಬಸವಣ್ಣ ಅಂತ ನಾ ಮೊದಲೇ ನೇಮ್ ಹೇಳಿದೆ. ಈ ಗುಡಿ ಯಾಕೆ ರಿನೋವೇಷನ್ ಮಾಡ್ಲಿಕ್ಕಾರ ಅಂತಂದ್ರೆ ಹಳಿ ಗುಡಿ ಏನಿತ್ತಲ್ರಿ, ಹಳಿ ಗುಡಿ ಫೋಟೋ ಹಾಕ್ತೀನಿ ಅಂತ ನಿಮಗೆ ಹೆಂಗಿತ್ತು ಅಂತ ಹೇಳಿ. ಹಳಿ ಗುಡಿ ಏನಿತ್ತಲ್ಲ ಅವಾಗ ಇದು ಬೆಟ್ಟ ಗುಡ್ಡದಾಗೆ ಇರೋದ್ರಿಂದ ಮಳೆ ನೀರೆಲ್ಲ ಒಳಗೆ ಬರ್ತಿದ್ವು ಅಂತ್ರಿ. ಸೊ ಮಳೆ ನೀರು ಒಳಗೆ ಬಂದು ಗೋಡಿ ಎಲ್ಲ ಹಳಿ ಗೋಡಿ ಆಗಿರೋದ್ರಿಂದ ಸ್ವಲ್ಪ ಹಳಿದಾಗಿದೆ, ಎಲ್ಲ ನೀರೆಲ್ಲ ಬಂದು ಮೆತ್ತಗೆ ಬಿದ್ದಿದೆ ಅಂತ. ಸೊ ಹಾಗಾಗಿ ಅದ್ರಲ್ಲಿ ಒಂದು ಕಲ್ಲು ತೆಗ್ದ್ರಂತ್ರಿ. ಫಸ್ಟ್ ಅವರು ಒಂದು ಕಲ್ಲು ತೆಗ್ದಿದ್ರಂತ, ಸಪೋರ್ಟಿಗಿತ್ತು ಅಂತ. ಅದು ಕಲ್ಲು ತೆಗೋಣ ಪೂರ್ತಿ ಅದು ಗೋಡೆನೇ ಬಿದ್ದೋಯ್ತಂತ. ಇನ್ನೇನು ಹೆಂಗಿದ್ರು ಗೋಡೆ ಬಿದ್ದದ, ಹೊಸದಾಗೆ ಕಟ್ಟಂಗೆ ನೀರು ಒಳಗೆ ಹೊಂಟಾವಲ್ಲ ಅಂತ ಹೇಳಿ ಗುಡಿ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ಯಾರ. 2.5-3 ಇಯರ್ಸ್ ಆಯ್ತು ಈ ಗುಡಿ ಕಟ್ಲತ್ತಾರ. ಇನ್ನೂ ಕನ್ಸ್ಟ್ರಕ್ಷನ್ ನಡೆದದ. ಸುತ್ತಹಳ್ಳಿ ಜನ ಎಲ್ಲರೂ ಸೇರಿ ಈ ಗುಡಿ ಕಟ್ಲತ್ತಾರ. ಹಾಗೆ ಎಲ್ಲ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು. ಸೊ ಭಾಳ ಚಂದ ಕಟ್ಲತ್ತಾರ ಇವಾಗಿನ ಗುಡಿಗಳೆಲ್ಲ. ಗುಡಿ ಒಳಗೆ ಇದು ಒಂದು ಗದ್ಗೆ ಅದ ರೀ, ಗದ್ಗೆ ಸೋಮೇಶ್ವರನ ಗದ್ಗೆ ಅಂತ. ಸೊ ಇದು ಸಾಕ್ಷಾತ್ ಪರಮೇಶ್ವರನೇ ಅಂತ ಹೇಳ್ತಾರೆ ಅವರು. ಅಲ್ಲಿ ಹೆಂಗೆ ಬಾಜುನೇ ಬಸವಣ್ಣನ ಮೂರ್ತಿ ಅದಲ್ಲ, ಅದ್ರ ಬಾಜುನೇ ಬರ್ತಿದ್ರು ಗದ್ಗೆ. ಸೊ ಬರೀಲೇನೋ ದೇವ್ರ ದರ್ಶನ ಮಾಡಿ. ಸೊ ಈ ಗುಡಿ ರಿನೋವೇಷನ್ ಮಾಡ್ಲತ್ತಾರ ನೋಡ್ರಿ. ಒಂದೊಂದು ಡಿಸೈನ್ ಎಷ್ಟು ಚಂದ ಮಾಡ್ಲತ್ತಾರ ಅಂತ ಹೇಳಿ. ಇದು ಒಂಥರ ಪಿಕ್ನಿಕ್ ಸ್ಪಾಟ್ ಆಗ್ಯದ್ರಿ. ನೋಡ್ಲತ್ತಿರ್ಬೋದು ನೀವು, ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಬಂದಾರ. ಈ ಥರ ಪಿಕ್ನಿಕ್ ಸ್ಪಾಟ್ ಆಗ್ಯದ ಒಂಥರ. ಫ್ಯಾಮಿಲಿನೂ ಬರ್ತಾರೆ, ನಾವು ಭೀ ಬಂದೀವಿ ಫ್ಯಾಮಿಲಿ ಜೊತೆಗೆ. ಆ ಥರ ಚಲೋ ಅನ್ನಿಸ್ತದೆ ಬರ್ಲಿಕ್ಕೆ. ಸೊ ನೀವು ಒಂದ್ಸಲ ಬರ್ರಿ, ಎಲ್ಲರೂ ನೋಡ್ರಿ ಹೆಂಗೆ ಅನ್ನಿಸ್ತದೆ ಅಂತೇಳಿ ಗುಡಿ ಬಗ್ಗೆ ಎಲ್ಲ. ಈ ಗುಡಿಯಾಗಿರೋ ಮೂರ್ತಿ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಇದು ಭಾಳ ಹಳಿ ಮೂರ್ತಿ ರೀ. ಬಸವಣ್ಣ ಮತ್ತು ಲಿಂಗ ಎರಡು ಜೋಡಿ ಅವ, ನೋಡಿರ್ಬೋದು, ನೋಡಿದ್ರಿ ನೀವು ಇವಾಗ. ಸೊ ಅದು ಆ ಮೂರ್ತಿ ಹೆಂಗೆ ಉದ್ಭವ ಆಯ್ತಾ, ಏನು ಸ್ಥಾಪನೆ ಆಯ್ತಾ, ಎಲ್ಲಿಂದ ಬಂತು ಅಂತ ಹೇಳ್ಬೇಕಪ್ಪ ಅಂತಂದ್ರೆ ಇದು ಗುಡ್ಡದಾಗೆ ಹಳ್ಳ ಇತ್ತಂತ್ರಿ ಮೊದಲು. ನೋಡ್ಲತ್ತಿರ್ಬೋದು ನೀವು ಗುಡ್ಡ ಎಲ್ಲ ಸುತ್ತಮುತ್ತ. ಈ ಥರ ಗುಡ್ಡದಾಗೆ ಹಳ್ಳ ಇತ್ತಂತ. ಅದರಲ್ಲಿ ಈ ಮೂರ್ತಿ ಉದ್ಭವ ಆಗಿರೋದು. ಈ ಮೂರ್ತಿ ಉದ್ಭವ ಆಗಿದ್ದು ಯಾರು ಫಸ್ಟ್ ನೋಡಿದ್ರಪ್ಪ ಅಂತಂದ್ರೆ ಇಲ್ಲಿರೋ ಮಕ್ಕಳು ರೀ. ಊರಾಗಿರೋ ಮಕ್ಕಳೇ ನೋಡಿದ್ದಂತ. ಹೊಲಕ್ಕೆ ಆಟ ಆಡ್ಲಿಕ್ಕೆ ಬಂದಾಗ, ಕ್ಲೀನ್ ಮಾಡ್ಲಿಕ್ಕೆ ಬಂದಾಗ ಅವ್ರಿಗೇನೋ ಕಲ್ ಥರ ಕಾಣಿಸಿತ್ತಂತ. ಸೊ ಅದು ಬಸವಣ್ಣ ರೂಪದಾಗ ಕಾಣಿಸ್ಲತ್ತದ, ಒಂಥರ ಕಲ್ ಥರ ಕಾಣಿಸ್ಲತ್ತದ ಅಂತ ಹೇಳಿ ಊರಿನ ಜನರಿಗೆ ಹೋಗಿ ಹೇಳಿದ್ರಂತ. ಅವ್ರು ಬಂದು ನೋಡಿದಾಗ ಇದೆಲ್ಲ ಕಲ್ ಥರನೇ ಕಾಣಿಸ್ಲತ್ತಿದ್ದು, ಬಸವಣ್ಣ ಕಾಣಿಸಿಲ್ಲ ಅವ್ರಿಗೆ, ಮಕ್ಳಿಗೆ ಅಷ್ಟೇ ಕಾಣಿಸಿತ್ತು. ನೆಕ್ಸ್ಟ್ ಹಿಂಗೆ 2-3 ಡೇಸ್ ಕಂಟಿನ್ಯೂ ಆದ್ಮೇಲೆ ಗೌಡ್ರ ಕನ್ಸಿನಾಗ ಬಂದಿತ್ತಂತ್ರಿ. ಊರ್ ಗೌಡ್ರ ಏನ್ ಇರ್ತಾರಲ್ಲ ಅವ್ರ ಕನ್ಸಿನಾಗ ಬಂದಿತ್ತಂತ. ಈ ತರ ನಾ ಬಸವಣ್ಣ ಮೂರ್ತಿ ಇಲ್ಲಿ ಉದ್ಭವ ಆಗಿನಿ, ನನಗ್ ನಿಮ್ ಊರಲ್ಲಿ ಜಾಗ ಕೊಡ್ರಿ, ಈ ತರ ಪೂಜಾ ಪುನಸ್ಕಾರ ಸ್ಟಾರ್ಟ್ ಮಾಡ್ರಿ ಅಂತ ಈ ತರ ಹೇಳಿದ್ರು ಅಂತ ಕನ್ಸಿನಾಗ ದೇವ್ರು ಬಂದು. ಸೊ ಅವಾಗ್ಲಿಂತ ಇಲ್ಲಿರೋ ಹಳ್ಳ ಎಲ್ಲ ಕ್ಲೀನ್ ಮಾಡಿ
ಮೂರ್ತಿಗೆ ಒಂದು ನೇಮ್ ಕೊಟ್ಟು ದಂಡಗುಂಡ ಬಸವಣ್ಣ ಅಂತ ಹೆಸರಿಟ್ಟು ಊರ ಜೊತೆಗೆ ಬಸವಣ್ಣ ಅಂತ ಊರ ಹೆಸರು ಕೂರಿಸಿ ಈ ಗುಡಿ ಸ್ಥಾಪನೆ ಮಾಡಿದ್ರು. ಸೊ ಈ ಗುಡಿ ರಿನೋವೇಷನ್ ಆದ್ಮೇಲೆ ಈ ತರ ಕಾಣಿಸ್ಲತ್ತದ. ಹಳಿದ್ ಹೆಂಗಿತ್ತು ಅಂತ ನಾ ಆಲ್ರೆಡಿ ತೋರಿಸ್ತೀನಿ ನಿಮಗೆ. ನಾವೇ ನೋಡ್ರಿ ಹಳಿ ಕಾಲದ ಇದು ಗದ್ದಿಗೆ ಅದ ರೀ. ಗದ್ದಿಗೆ ಅಂದ್ರೆ ಈ ಗುಡಿದು ಕರ್ತೃ ಗದ್ದಿಗೆ ಅಂತ ಬರ್ದಿಲ್ಲಿ. ಅಂದ್ರೆ ಈ ಗುಡಿ ಯಾರು ಕಾರ್ಯನಿರ್ವಹಿಸಿದ್ರು, ಈ ಗುಡಿ ಯಾರ್ಲಿಂತ ಕಟ್ಟಡ ಸ್ಟಾರ್ಟ್ ಆಯ್ತು ಅವ್ರದ್ದು ಗದ್ದಿಗೆ ಅದಂತ. ಹಳಿ ಗದ್ದಿಗೆ ಅದಿರುತ್ತೆ. ಬರ್ರಿ ಇಲ್ಲಿನ ದರ್ಶನ ಮಾಡ್ಕೊಂಡು ಹೋಗೋಣ. ಸೊ ಗುಡಿಯಾಗ ದೇವ್ರ ದರ್ಶನ, ಗದ್ಗೆ ದರ್ಶನ, ಬಾವಿ ಎಲ್ಲ ನೋಡ್ಕೊಂಡು ಬಂದೆವು. ಭಾಳ ಹಳೆ ಗುಡಿ ಅದ ರೀ. ಇದನ್ನು 500 ವರ್ಷದ ಹಳೆ ಗುಡಿ ಅದ ಅಂತ ಎಲ್ಲ ನೋಡಿ ಭಾಳ ಖುಷಿ ಆಯಿತು. ಈ ಊರನ್ ಜಾತ್ರೆ ಯಾವಾಗ ನಡೀತದಪ್ಪ ಅಂತಂದ್ರೆ ಶ್ರಾವಣ ಮಾಸದಾಗ ರೀ. ಶ್ರಾವಣ ತಿಂಗಳದಾಗ ನಡುವಿನ ಸೋಮವಾರ 3ನೇ ಸೋಮವಾರ ಇಲ್ಲಿ ಜಾತ್ರೆ ನಡೀತದ. ಭಾಳ ಜನ ಸೇರಿರ್ತಾರೆ, ಸುತ್ತಹಳ್ಳಿ ಜನ ಎಲ್ಲ ಬಂದಿರ್ತಾರೆ. ಆ್ಯಂಡ್ ಪಲ್ಲಕ್ಕಿ ಇರ್ತದೆ. ನೆಕ್ಸ್ಟ್ ತೇರು ಎಳಿತಾರೆ. ತೇರ್ನು ತೋರಿಸ್ತೀನಿ ಅಂತ ನಿಮಗೆ. ತೇರ್ನು ನೋಡಕ್ರಿ. ಸೊ ಬರ್ರಿ ಹೋಗೋಣ ತೇರು ನೋಡ. ಇದೇ ನೋಡ್ರಿ ಬಸವಣ್ಣನ ತೇರು, ದಂಡಗುಂಡ ಬಸವಣ್ಣನ ತೇರು. ಇಲ್ಲಿಂದ ಅಲ್ಲಿ ಮುಂದೆ ಬಾವಿ ಅದ ಅಂತ ಒಂದು, ಅಲ್ಲಿ ಪಾಟ್ಗಟ್ಟಿ ಅಂತ ಹೇಳಿ ಕಟ್ಟಿ ಅದ, ಅಲ್ಲಿ ತನ ಎಳ್ಕೊಂಡು ಹೋಗ್ತಾರಂತ. ಸೊ ಇದೇ ತೇರು ಹೇಳೋದಂತಂದ್ರೆ ಆ ತೇರು ನೋಡ್ರಿ ಎಷ್ಟು ಚಂದ. ತೇರು ನೋಡ್ಕೊಂಡು ಬಂದ್ರಲ್ಲ, ತೇರು ಎಷ್ಟು ಚಲೋ ಆಯಿತು. ಸೊ ಇದು ಕಟ್ಟಿರಿ, ಇಲ್ಲಿ ತಣ್ಣಗೆ ಕಟ್ಟಿ ಕುಂತೀವಿ ಈಗ. ಇಲ್ಲೇ ನಿಮಗೆ ಶಾಪ್ಸ್ನು ಅವಾಗ ನೋಡ್ಲತ್ತಿರ್ಬೋದು ನೀವು. ಶಾಪ್ಸ್ ತೆಂಗಿನಕಾಯಿ, ಕಾಯಿ ಕರ್ಪೂರ ಎಲ್ಲ ಸಿಗ್ತಾವೆ ನಿಮ್ಗೆ. ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಏನಾದರೂ ನಿಮ್ದು ಹರಕೆ ಇತ್ತು ಅಂತಂದ್ರೆ ಎಲ್ಲ ಅಷ್ಟು ಸಿಗ್ತವೆ. ಸೊ ಇಲ್ಲೇ ತೊಗೋಬೋದು. ಬರ್ರಿ ಪ್ರಸಾದ ತೊಗೊಂಡು. ಪ್ರಸಾದ ಟೈಮ್ ಆಗ್ಯದ, ಕರಿಲತ್ತಾರ. ಸೊ ಪ್ರಸಾದ ತೊಗೊಂಬಂತಾರೆ. ಫೈನಲಿ ದಂಡಗುಂಡ ಬಸವಣ್ಣ ದೇವರಿಗೆಲ್ಲ ದರ್ಶನ ಮಾಡ್ಕೊಂಡು ಬಂದೆವು. ದರ್ಶನ ಎಲ್ಲ ಚಲೋ ಆಯಿತು. ಸೊ ಮನೆಗೆ ಬಂದಮೇಲೆ ಫ್ರೆಶ್ ಅಪ್ ಆಗಿ ಹಾಗೆ ಒಂದು ಪೂಜೆ ಇತ್ತು, ಹೋಗಮ್ಮ ಅಂತ ಹೇಳಿ ರೆಡಿ ಆಗಿದ್ದೆ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ಲತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.